ಇದು ತುಂಬ ಹಳ್ಳಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಮತ್ತೆ ನಾವು 3 ಇವತ್ತು ತಗೊಂಡಿದ್ವಿ, 2ನೇ ಇವತ್ತು ಇದು ಮಾಡ್ತಾ ಇದ್ವಿ, ಹಳ್ಳಿ ಮಾಡ್ತಾ ಇದ್ವಿ. ಮಲ್ಸದ್ರನ ಅಲ್ಲಿ ROB RUB 2 ಆಗಿದೆ. ಇವಾಗ ಏನಿದೆ ಅದೇ ಜಾಗದಲ್ಲಿ RUBನೂ ಆಗ್ತಾರೆ, ಜನ ಓಡಾಡಕ್ಕೆ, 2 ವೀಲರ್ಸು, ಕಾರ್ ಓಡಾಡಕ್ಕೆ. ಮೇಲ್ಗಡೆ ಬಾಕಿ ಲಾರಿ ಗೀಲೆಲ್ಲ ಓಡಾಡಕ್ಕೆ ಪಕ್ಕದಲ್ಲಿ. ಅದರಿಂದ ಒಂದು 35-40 ಹಳ್ಳಿಗಳಿಗೆ ಅನುಕೂಲ ಆಯ್ತದೆ ಅನ್ನೋದನ್ನ ನಾನು ಸರ್ವೆ ಮಾಡಿಸಿ ಎಲ್ಲ ಮಾಡಿ ಒಂದು ಇಂಚು ಕೂಡ ಯಾರ್ದು ಅಕ್ವಿಜೇಷನ್ ಆಗದಾಗೆ ಸರ್ಕಾರಿ ಜಾಗ ಇದ್ದಿತ್ತು ಅದನ್ನು ಮಾಡುವಂಗಿಲ್ಲ. 2 ಕೂಡ ಮಾಡೋದು ಅಂತ 2 ಅಪ್ರೂವ್ ಆಗಿದೆ, 2 ಟೆಂಡರ್ ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಕೆಲವು ಇದರಿಂದ ಮುಂದಿನದಾಗಿದೆ. ಮುಂದಿನ ವಾರ 15 ದಿವಸದಲ್ಲೂ ಅದನ್ನ ಕೆಲಸ ಶುರು ಮಾಡೋಕ್ಕೆ ಹೇಳ್ತೀನಿ. ಇವಾಗಲೇ RUBನ ಅಂಡರ್ ಪಾಸ್ನ ನಾವು ಮಾಡೋಕ್ಕೆ ಇವತ್ತು ಹೇಳಿದ್ದೀನಿ. ಅದನ್ನು 8 ದಿವಸದಲ್ಲಿ ಅವರೆಲ್ಲ ರೆಡಿ ಮಾಡ್ಕೊಳ್ತಾರೆ, ಆಮೇಲೆ ಮಾಡ್ತೀವಿ. ಒಟ್ಟು ಇದರಿಂದ 116, 117 ಕೋಟಿನೂ ಕೊಟ್ಟಿದ್ದೀವಿ. ಅದರೊಳಗೆ ಅದೊಂದಿದಾಗಿ ಒಂದು 60-70 ಕೋಟಿ ರೂಪಾಯಿ ನಾವು ಇದು ಮಾಡ್ತಾ ಇದ್ದೀವಿ. ಒಂದು ಟ್ರೈನು ಒಂದು ಗೇಟ್ ಹತ್ರ ಬಂದಾಗ ನಿಮ್ಗೆ ಗೊತ್ತಿದೆ, ಎಲ್ಲರೂ ಕೂತ್ಕೊಂಡಿದ್ದೀವಿ, ಎಷ್ಟು ಸ್ಲೋ ಆಗ್ತದೆ. ಯಾಕೆ ಸ್ಲೋ ಆಗ್ತದೆ ಅಂದರೆ ದನಕರ ಬರ್ತವೆ, ಗೊತ್ತಿಲ್ಲದ ಜನ ನುಗ್ಗಿಬಿಡ್ತಾರೆ ಅನ್ನೋ ದೃಷ್ಟಿಯಿಂದಾನೇ ಅದು ಸ್ಲೋ ಆಗಿ ಬರೋದು. ಆ ಥರ ಇದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಂದ ಚಿತ್ತೂರಿಂದ ಇಲ್ಲಿವರೆಗೂ ಸುಮಾರು 22-23 ROB RUBಗಳು. ಅದಲ್ದಿರೋ ತುಮಕೂರು ಇಲ್ಲಿಂದ ಮಲ್ಸದ ಇದು ಮೈದಾಳ ಅಲ್ಲಿವರೆಗೂ 26-27 ಇದೆ. ಎಲ್ಲವೂ ಕೂಡ ಕೈಗೆತ್ತಿಕೊಂಡಿದ್ದೀವಿ, ಎಲ್ಲವನ್ನೂ ಕೂಡ ಮುಗಿಸ್ತಾ ಇದ್ದೀವಿ. ನನಗನ್ನಿಸ್ತದೆ ಇನ್ನು 1.5-2 ವರ್ಷದೊಳಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವರಿಗೆ ಬೇಕಾಗಿರೋ ರಸ್ತೆಗಳಿರ್ಬೋದು, ಅಮ್ಯುನಿಟೀಸ್ ಇರ್ಬೋದು, ಎಲ್ಲವೂ ಸಿಗ್ತದೆ. ಭಾರಿ ಕೆಲವು ರಸ್ತೆ ರೋಡುಗಳಲ್ಲಿ ಟ್ರೈನ್ ನಿಲ್ಲಿಸ್ತಾ ಇಲ್ಲ ಅಂತಾರೆ. ನಿಲ್ಲಿಸೋದ್ರಿಂದ ಏನಾಯ್ತದೆ ಅನ್ನೋದು ಇದಾಗಿದೆ. ಇದಾದ್ಮೇಲೆ ನಮಗೆ ಕನಿಷ್ಠ ಈ ಭಾಗದಲ್ಲಿ ಇವೆಲ್ಲ ಆಗೋದ್ರಿಂದ 3-3.5 ಗಂಟೆ ನಮ್ಮ ಟ್ರೈನ್ಗಳಿಗೆ ಅವಕಾಶ ಸಿಗ್ತದೆ. ಹಂತ ಹಂತವಾಗಿ ಅದನ್ನು ಕೂಡ ನಿಲ್ಲಿಸುವಂತ ಪ್ರಯತ್ನ ಮಾಡ್ತೀವಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.